ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಿರಿ ಅವರು ಕಿರುತೆರೆ ಹಾಗೆ ಹಿರಿತೆರೆ ಎರಡರಲ್ಲೂ ಕೂಡ ಗುರುತಿಸಿಕೊಂಡಂತ ನಟಿ. ಅವರು ಬಿಗ್ ಬಾಸ್ ಮನೆಗೆ ಬಂದು ಎಲ್ಲರ ಗಮನವನ್ನ ಸೆಳೆಯುವಲ್ಲಿ ಯಶಸ್ವಿ ಆಗ್ತಾರೆ. ಈಗ ಇವರ ಒಂದು ವಿವಾಹ ಕೂಡ ನೆರವೇರಿರುವಂಥದ್ದು. ಸದ್ದಿಲ್ಲದೆ ಸಿರಿ ಅವರು ವಿವಾಹವಾಗಿರುವಂಥದ್ದು ಎರಡು ವಿಚಾರಕ್ಕಾಗಿ ಈಗ ಸಿರಿ ಅವರು ಸಿಕ್ಕಾಪಟ್ಟೆ ಚರ್ಚೆಗೆ ಒಳಗಾಗ್ತಾ ಇದ್ದಾರೆ. ಒಂದು, ದಿಢೀರ್ ಅಂತ ಮದುವೆ ಆಗೋದಕ್ಕೆ ಕಾರಣ ಏನು ಯಾರಿಗೂ ಹೇಳದೆ ಸಿಂಪಲ್ ಆಗಿ ಸಿರಿ ಅವರು ಯಾಕೆ ಮದುವೆಯಾದರು. ಇನ್ನೊಂದು, ಇದು ಸಿರಿ ಅವರಿಗೆ ಎರಡನೇ ಮದುವೆ ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಓಡಾಡ್ತಾ ಇದೆ. ಅಂದರೆ ಸಿರಿ ಅವರಿಗೆ ಎರಡನೇ ಮದುವೆ ಅಲ್ಲ, ಬದಲಾಗಿ ಇವರು ಮದುವೆಯಾಗಿರುವಂತಹ ಪತಿ ಅಂದರೆ ಹುಡುಗನಿಗೆ ಇದು ಎರಡನೇ ಮದುವೆ. ಹಾಗಾದರೆ ಮೊದಲ ಹೆಂಡತಿ ಯಾರು? ಅಷ್ಟೇ ಅಲ್ಲ, ಹೆಂಡತಿ ಅಷ್ಟೇ ಅಲ್ಲದೆ ಇವರಿಗೆ ಒಬ್ಬ ಮಗ ಕೂಡ ಇದ್ದಾನೆ ಅನ್ನುವಂಥ ವಿಚಾರಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ, ಏನು ಎತ್ತ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇತ್ತೀಚೆಗೆ ಸಿರಿ ಅವರು ಅರಿಶಿನ ಸ್ನಾನ ಮಾಡಿದಂಥ ಒಂದು ವಿಡಿಯೋ ವೈರಲ್ ಆಗಿತ್ತು. ಆಗಲೇ ಅವರ ಮದುವೆ ಬಗ್ಗೆ ಸುದ್ದಿ ಕೂಡ ಹರಿದಾಡಿತ್ತು. ಕೆಲವರು ಇದು ಧಾರಾವಾಹಿ ಅಥವಾ ಜಾಹೀರಾತಿನ ಶೂಟ್ ಇರಬಹುದು ಅನ್ನುವಂಥದ್ದನ್ನ ಕೂಡ ಹೇಳ್ತಾರೆ. ಈಗ ಈ ಒಂದು ವಿಚಾರ ಖಚಿತವಾಗಿರುವಂಥದ್ದು. ಸ್ವತಃ ಸಿರಿ ಅವರೇ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೇಟಸ್ ಅನ್ನ ಕೂಡ ಹಾಕಿದ್ದಾರೆ. ಸಿಂಪಲ್ ಆಗಿ ಮದುವೆ ಆಗಿದ್ದಾರೆ ಅನ್ನುವಂಥ ವಿಚಾರ ನಿನ್ನೆ ಎಲ್ರಿಗೂ ಕೂಡ ಗೊತ್ತಾಗಿತ್ತು. ಹಿರಿಯರೇ ನಿಶ್ಚಯಿಸಿದಂಥ ಮದುವೆ ಇದು ಅಂತ ಹೇಳಲಾಗ್ತಾ ಇದೆ. ಆದರೆ ಸಿರಿ ಅವರಿಗೆ ಇವರು ಮುಂಚೆನೇ ಗೊತ್ತಿದ್ರು. ಯಾಕಂತಂದ್ರೆ ಬಿಗ್ ಬಾಸ್ಗೆ ಬರೋ ಮುಂಚೆನೇ ಇವರು ಯಾರ ಜೊತೆ, ಪ್ರಭಾಕರ್ ಬೋರೇಗೌಡ ಅನ್ನೋರ ಜೊತೆ ಮದುವೆ ಆಗಿರುವಂಥದ್ದು. ಇವರ ಜೊತೆ ಹಿಂದೆನೇ ಒಂದು ಕಾಂಟ್ಯಾಕ್ಟ್ ಇತ್ತು. ಹಲವು ವರ್ಷಗಳಿಂದ ಇವರು ಆತ್ಮೀಯರಾಗಿದ್ರು. ಬಿಗ್ ಬಾಸ್ಗೆ ಬರೋಕ್ಕಿಂತ ಮುಂಚೆ ಕೂಡ ಇವರು ರಿಲೇಷನ್ಶಿಪ್ನಲ್ಲಿ ಇದ್ರು ಅನ್ನುವಂಥ ವಿಚಾರ. ಯಾಕಂತಂದ್ರೆ ಬಿಗ್ ಬಾಸ್ನಲ್ಲಿ ಸಿರಿ ಅವರು ಆಟ ಆಡ್ತಿದ್ದಂಥ ಸಂದರ್ಭದಲ್ಲಿ ಪ್ರಭಾಕರ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸಿರಿ ಅವರಿಗೆ ಸಪೋರ್ಟ್ ಮಾಡಿ ಅವರನ್ನ ವಿನ್ ಮಾಡಿಸಿ ಅನ್ನುವಂಥ ಒಂದಷ್ಟು ಕ್ಯಾಂಪೇನ್ಗಳನ್ನು ಕೂಡ ಮಾಡ್ತಾ ಇದ್ರು. ಹಾಗಾಗಿ ಇಬ್ರಿಗೂ ಕೂಡ ಪರಿಚಯ, ಇಬ್ರು ಕೂಡ ಆಪ್ತರಾಗಿದ್ರು. ಆ ಒಂದು ಆಪ್ತತೆ ನಂತರ ಪ್ರೀತಿಯಾಗಿ ಕನ್ವರ್ಟ್ ಆಗಿರುವಂಥದ್ದು. ನಂತರ ಮನೆಯವರ ಒಂದು ನಿರ್ಧಾರದ ಮೇಲೆ ಅವರನ್ನು ಒಪ್ಪಿಸಿ ಈಗ ಮದುವೆ ಆಗಿರುವಂಥದ್ದು. ಸಿರಿ ಅವ್ರಿಗೂ ಕೂಡ ಏಜ್ ಆಗ್ತಾ ಬಂತು. ಹಾಗಾಗಿ ಇವರಿಬ್ರಿಗೂ ಕೂಡ ಲವ್ ಮ್ಯಾರೇಜ್ ಅನ್ನುವಂಥ ವಿಚಾರ ತಿಳಿದು ಬಂದಿರುವಂಥದ್ದು. ಮದುವೆ ವಿಡಿಯೋ ಕೂಡ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹುಡುಗ ಯಾರು ಅಂತ ನೀವು ಕೇಳ್ಬೋದು. ಚಿಕ್ಕಬಳ್ಳಾಪುರದ ಬಳಿ ಇರುವಂಥ ಭೋಗನಂದೇಶ್ವರ ದೇವಾಲಯದಲ್ಲಿ ಇವರ ಮದುವೆ ನಡೆದಿರುವಂಥದ್ದು. ಸಿರಿ ಮದುವೆ ಆಗಿದ್ದು ಉದ್ಯಮಿ ಪ್ರಭಾಕರ್ ಬೋರೇಗೌಡ ಅನ್ನುವರನ್ನ. ಇವರು ಮಂಡ್ಯ ಮೂಲದವರಾಗಿದ್ದು ಬೆಂಗಳೂರಲ್ಲಿ ಸೆಟಲ್ ಆಗಿದ್ದಾರೆ. ಕಂಪ್ಲೀಟ್ ಆಗಿ ಇವರ ಲೈಫ್ ಸ್ಟೈಲ್ ಕೂಡ ಸೆಟ್ಲ್ ಆಗಿದೆ. ಒಳ್ಳೆ ಹುಡುಗ ಕೂಡ ಹೌದು ಅನ್ನುವಂಥ ವಿಚಾರ ತಿಳಿದು ಬರ್ತಾ ಇದೆ. ಅಷ್ಟೇ ಅಲ್ಲ, ಸಿರಿ ಅವರಿಗೆ ಏನೊಂದು ಕ್ವಾಲಿಟೀಸ್ ಇರಬೇಕಿತ್ತೋ ಆ ಎಲ್ಲ ಕ್ವಾಲಿಟೀಸ್ ಇವ್ರ ಹತ್ರ ಇದೆ. ಅಂದರೆ ಸಿರಿ ಅವರಿಗೆ ಮುಖ್ಯವಾಗಿ ಕಿರುತೆರೆ ಅಥವಾ ಯಾವುದೇ ಇಂಡಸ್ಟ್ರಿ ಇದ್ರೂ ಕೂಡ ನನ್ನನ್ನು ಸಪೋರ್ಟ್ ಮಾಡುವಂಥ ಹುಡುಗ ಬೇಕು ಅನ್ನುವಂಥದ್ದನ್ನು ಹೇಳಿದರು. ಹಾಗಾಗಿ ಇವರು ಕೇವಲ ಉದ್ಯಮಿ ಮಾತ್ರ ಅಲ್ಲ, ಜೊತೆಗೆ ಚಿತ್ರರಂಗದಲ್ಲೂ ಕೂಡ ಇವರಿಗೊಂದು ನಂಟಿದೆ. ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ಇವರು ನಟಿಸಿದ್ದಾರೆ ಅನ್ನುವಂಥ ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಹಾಗಾಗಿ ಸಿರಿ ಅವರಿಗೆ ತುಂಬ ಸಪೋರ್ಟಿವ್ ಆಗಿರುವಂಥ ಪತಿ ಸಿಕ್ಕಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಇವ್ರದ್ದು ಪ್ರೀತಿ ಅನ್ನುವಂಥದ್ದು ಆಲ್ರೆಡಿ ಈಗ ಗೊತ್ತಾಗಿರುವಂಥದ್ದು. ಇನ್ನೊಂದು ಕಡೆ ಸಿರಿ ಅವರು ತಾಯಿಯನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ. ಅವರ ಜವಾಬ್ದಾರಿ ಕೂಡ ಸಿರಿ ಮೇಲೆ ಇದೆ. ಒಂದೊಮ್ಮೆ ಮದುವೆ ಆದರೆ ಇದಕ್ಕೆಲ್ಲ ಅವಕಾಶ ಸಿಗುತ್ತೋ ಇಲ್ವೋ ಅನ್ನುವಂಥ ಭಯ ಕೂಡ ಅವರಿಗಿತ್ತು. ಇಷ್ಟು ವರ್ಷಗಳ ಕಾಲ ಸಿರಿ ಮದುವೆ ಆಗದೆ ಇರೋದಕ್ಕೆ ಇದೇ ರೀಸನ್. ಜೊತೆಗೆ ಇವರ ಸಿಸ್ಟರ್ದು ಒಂದಷ್ಟು ಮದುವೆ ಸಮಸ್ಯೆಗಳು ಕೂಡ ಆಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ನೊಂದು ಭಯ ಪಟ್ಕೊಂಡು ಇಷ್ಟು ವರ್ಷಗಳ ಕಾಲ ಸಿರಿ ಅವರು ಮದುವೆ ಆಗದೆ ಇದ್ದಿದ್ದು ಸ್ನೇಹಿತರೆ. ಇನ್ನೊಂದು ಚರ್ಚೆ ಈಗ ಏನಪ್ಪಾ ಅಂತಂದ್ರೆ, ಸಿರಿ ಅವರು ಮದುವೆ ಆಗಿರುವಂಥದ್ದು ಅಂದರೆ ಪ್ರಭಾಕರ್ ಅವರನ್ನ ಮದುವೆ ಆಗಿದ್ದಾರಲ್ಲ, ಈ ಪ್ರಭಾಕರ್ ಅವರಿಗೆ ಇದು ಎರಡನೇ ಮದುವೆ ಅನ್ನುವಂಥ ಒಂದಷ್ಟು ಗಾಸಿಪ್ಗಳು ಕೂಡ ಹರಿದಾಡ್ತಾ ಇದೆ. ಆಲ್ರೆಡಿ ಇವರಿಗೆ ಮದುವೆಯಾಗಿ ಮೊದಲ ಪತ್ನಿಯಿಂದ ದೂರ ಇದ್ದಾರೆ. ಜೊತೆಗೆ ಇವರಿಗೊಬ್ಬ ಮಗ ಕೂಡ ಇದ್ದಾನೆ ಅನ್ನುವಂಥದ್ದು ಸ್ನೇಹಿತರೆ. ಒಂದಷ್ಟು ಜನ ಹೇಳೋ ಪ್ರಕಾರ ಇದು ಆ ಹುಡುಗ ಅಣ್ಣನ ಮಗ ಅನ್ನುವಂಥದ್ದು ಹೇಳ್ತಾರೆ. ಇನ್ನೊಂದಷ್ಟು ಜನ ಇಲ್ಲ ಇವ್ರದೇ ಮಗ ಅನ್ನುವಂಥದ್ದು ಹೇಳ್ತಾರೆ. ಇನ್ನು ಸಿರಿ ಅವರು ಕೂಡ ಒಂದು ಮಗು, ಪುಟ್ಟ ಪಾಪು ಜೊತೆ ಒಂದಷ್ಟು ಫೋಟೋಸ್ಗಳು ಕೂಡ ಹಾಕ್ಕೊಂಡಿದ್ರು. ಅದು ಕೂಡ ಯಾರ್ದು ಮಗು ಅನ್ನುವಂಥ ಪ್ರಶ್ನೆ. ಇದೆಲ್ಲ ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಒಂದಷ್ಟು ಜನ ಹೇಳೋ ಪ್ರಕಾರ ಇದು ಫ್ಯಾಮಿಲಿ ಮಗು, ಇವ್ರದಲ್ಲ ಅನ್ನುವಂಥದ್ದು. ಬಟ್ ಸದ್ಯಕ್ಕೆ ಪ್ರಭಾಕರ್ ಅವರಿಗೆ ಎರಡನೇ ಮದುವೆನಾ ಅನ್ನುವಂಥ ಪ್ರಶ್ನೆ ಮಾತ್ರ ಹಾಗೆ ಉಳ್ಕೊಂಡಿರುವಂಥದ್ದು. ಅವ್ರು ಹಾಕಿರುವಂಥ ಒಂದಷ್ಟು ಫೋಟೋಗಳು ನೋಡ್ತಾ ಇದ್ರೆ ಬಹುಶಃ ಇದು ಎರಡನೇ ಮದುವೆನಾ, ಒಂದಷ್ಟು ಏಜ್ ಗ್ಯಾಪ್ ಕೂಡ ಇದೆ. ಇಬ್ರಿಗೂ ಕೂಡ ಏಜ್ ಆಗಿರುವಂಥದ್ದು. ಏನು ಎತ್ತ, ಸಿರಿ ಅವರಿಗೆ ಇದು ಮೊದಲೇ ಮದುವೆ ಆಗಿರ್ಬೋದು, ಬಟ್ ಪ್ರಭಾಕರ್ ಅವರಿಗೆ ಏನು ಎತ್ತ ಅನ್ನುವಂಥದ್ದು
ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥದ್ದು. ಸೊ ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ? ಸೊ ಪ್ರಭಾಕರ್ ಅವರು ಸಿರಿ ಅವರು ಮುಂಚೆನೇ ರಿಲೇಷನ್ಶಿಪ್ನಲ್ಲಿ ಇದ್ರಾ? ಸೊ ಇದು ಲವ್ ಮ್ಯಾರೇಜಾ? ಸೊ ಪ್ರಭಾಕರ್ ಅವರಿಗೆ ಇದು ಎರಡನೇ ಮದುವೆನಾ? ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.